ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಈಗಾಗಲೇ ಉದ್ಘಾಟನೆಗೊಂಡಿದ್ದು. ಅದರಂತೆ ನಾವು ಪ್ರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯಾರು ನಮ್ಮ ಬೀಟ್ ಅನ್ನ ನೋಡಿಕೊಳ್ಳುವಂತಹ ಪಿಸಿಆರ್ ಹೆಡ್ ಕಾನ್ಸ್ಟೇಬಲ್ ಇದ್ದಾರೆ, ಅವ್ರಿಗೆ ಈಗಾಗಲೇ 40 ರಿಂದ 50 ಮನೆಗಳ ಸಮೂಹವನ್ನ ಐಡೆಂಟಿಫೈ ಮಾಡಿ ಅಲ್ಲಿ ಒಬ್ಬ ಮುಖ್ಯಸ್ಥರನ್ನ ನೇಮಕ ಮಾಡಿ ಅದಕ್ಕೊಂದು 1 ಪಾಯಿಂಟ್ ಕಾಂಟ್ಯಾಕ್ಟ್ ಗೋಸ್ಕರ ಇಟ್ಕೊಳ್ಳುವಂತೆಯೂ, ಮತ್ತೆ ಆ ಬೀಟ್ಗೆ ಹೋದಾಗ ಅಲ್ಲಿಯ ಪ್ರದೇಶದ ಭೌಗೋಳಿಕ ಪ್ರದೇಶ ಎಲ್ಲಾ ರೀತಿಯಿಂದ ಕೂಡ ಸುರಕ್ಷತೆ ಇರುವ ರೀತಿಯಲ್ಲಿ ನೋಡಿಕೊಳ್ಬೇಕು. ಸುರಕ್ಷತಾ ದೃಷ್ಟಿಯಿಂದ ಯಾವ್ಯಾವ ಕ್ರಮಗಳನ್ನ ಕೈಗೊಳ್ಳಬೇಕಂತ ಜನರಿಗೆ ಅರಿವನ್ನ ಮೂಡಿಸುವ ನಿಟ್ಟಿನಲ್ಲಿ ಹಾಗೂ ಯಾವ್ಯಾವುದು ಪೊಲೀಸ್ ಎಲ್ಲ ಎಮರ್ಜೆನ್ಸಿ ಹೆಲ್ಪ್ ಲೈನ್ ನಂಬರ್ಸ್ ಗಳನ್ನ ಬಗ್ಗೆ ಅವರಿಗೆ ಅರಿವು ಮೂಡಿಸೋದು, ಎಲ್ಲ ನಂಬರ್ಸ್ ಅನ್ನು ಕೂಡ ಅವರಿಗೆ ಕೊಡುವಂತದ್ದು, ಸ್ಥಳೀಯ ಪೊಲೀಸ್ ಠಾಣಾ ಮತ್ತೆ ಅಲ್ಲಿಯ ಅಧಿಕಾರಿಗಳು ಮತ್ತೆ ಮೇಲಧಿಕಾರಿಗಳ ನಂಬರ್ ಅನ್ನು ಕೂಡ ಹಂಚಿಕೊಳ್ಳುವಂತೆ, ಅದಲ್ಲದೆ ಅಲ್ಲಿ ಯಾವ ರೀತಿಯ ಸಮಸ್ಯೆಗಳಿದೆ ಆ ಸಮಸ್ಯೆಗಳ ಬಗ್ಗೆ ಒಂದು ರಿಜಿಸ್ಟರ್ ಕೂಡ ಕೊಟ್ಟಿರ್ತೀವಿ, ಅದರ ಬಗ್ಗೆ ಎಲ್ಲ ವರದಿ ಮಾಡಿ ತಗೊಂಡು ಬಂದು ಅವ್ರ ಮೇಲಾಧಿಕಾರಿಗಳಿಗೆ ವರದಿ ಮಾಡೋದಾಗಿರ್ಬೋದು. ಅಲ್ಲಿನ ಪ್ರದೇಶದಲ್ಲಿ ಅಲ್ಲಿರುವಂತಹ ಸಮೂಹಕ್ಕೆ, ಮನೆಗಳ ಸಮೂಹದ ಜನರಿಗೆ ಮಹಿಳಾ ಮತ್ತು ಮಕ್ಕಳ ಸುರಕ್ಷತೆ ಆಗಿರ್ಬೋದು, SC ST ಸಮುದಾಯದ ಜನರ ಸುರಕ್ಷತೆಯ ದೃಷ್ಟಿಯಿಂದ ತೆಗೆದುಕೊಳ್ಳುವ ಕ್ರಮಗಳ ಬಗ್ಗೆ, ಸೈಬರ್ ಅಪರಾಧಗಳ ಬಗ್ಗೆ ಅರಿವು ಮೂಡಿಸುವಂತದ್ದು, ಡ್ರಗ್ಸ್ಗಳಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವಂತದ್ದು, ಸಂಚಾರ ನಿಯಮಗಳ ಬಗ್ಗೆ ಅರಿವು ಮೂಡಿಸುವಂತದ್ದು, ಹೀಗೆ ಎಲ್ಲಾ ರೀತಿಯಾದಂತಹ ಪೊಲೀಸ್ ಕಾನೂನುಗಳ ಬಗ್ಗೆ ಕೂಡ, ವಿವಿಧ ಕಾನೂನುಗಳ ಬಗ್ಗೆ ಕೂಡ ಅರಿವು ಮೂಡಿಸುವಂತೆ ಈಗಾಗಲೇ ನಮ್ಮವರಿಗೆ ಕೂಡ ಇದ್ರ ಬಗ್ಗೆ ಟ್ರೈನಿಂಗ್ ಅನ್ನ ಕೊಟ್ಟಿದ್ದೇವೆ. ಇದು ನಿರಂತರವಾಗಿ ನಡೀತಾ ಇರ್ತದೆ. ಇದರಿಂದ ಜನಸ್ನೇಹಿ ಪೊಲೀಸ್ ಮಾಡುವಂತಹ ದೃಷ್ಟಿಯಿಂದ ಈಗಾಗಲೇ ನಮ್ಮ ಬೀಟ್ ವ್ಯವಸ್ಥೆ ಕೂಡ ಇದೆ. ಆ ಬೀಟ್ ವ್ಯವಸ್ಥೆಯನ್ನ ಬಲಪಡಿಸುವುದರ ಜೊತೆಗೆ ಪೊಲೀಸ್ ಮತ್ತೆ ಜನರೊಂದಿಗಿನ ಬಾಂಧವ್ಯ ಗಟ್ಟಿಗೊಳ್ಳುತ್ತದೆ. ಅದಲ್ಲದೆ ಹೆಚ್ಚು ಜನರಿಗೆ ಒಂದು ಪೊಲೀಸ್ ವ್ಯವಸ್ಥೆಯಲ್ಲಿ ಟ್ರಸ್ಟ್ ಬರಬೇಕು, ಇರುವಂತಹ ಗ್ಯಾಪ್ ಅನ್ನ ಬಿಲ್ಡ್ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನ ಹೆಚ್ಚಿನ ದೃಷ್ಟಿಯಲ್ಲಿ ಅನುಷ್ಠಾನ ಮಾಡ್ತಾ ಇದ್ದಾವೆ. ಈಗ ಮಹಿಳಾ ಪೊಲೀಸ್ ಠಾಣೆಗಳಲ್ಲಿ ಹೋಗಿ ವಿಸಿಟ್ ಮಾಡ್ತಾರೆ. ಹೆಚ್ಚೆಚ್ಚಾಗಿ ಮಹಿಳೆಯರು ಮತ್ತೆ ಮಹಿಳಾ ಮತ್ತು ಸಿಬ್ಬಂದಿ ಮತ್ತೆ ಅಧಿಕಾರಿಗಳಿಗೂ ಕೂಡ ಹೋಗಿ ವಿಸಿಟ್ ಮಾಡಲಿಕ್ಕೆ ಹೇಳಿದ್ದೇವೆ. ಹಾಗಾಗಿ ಜನರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕಾರ ಮಾಡಿದ್ರೆ ಇನ್ನೂ ಚೆನ್ನಾಗಿ ಎಫೆಕ್ಟಿವ್ ಆಗಿ ಪೊಲೀಸಿಂಗ್ ಮಾಡಲಿಕ್ಕೆ ಆಗ್ತದೆ. ಇದನ್ನ ಚೆನ್ನಾಗಿ ಅನುಷ್ಠಾನ ಮಾಡಿಸ್ತೇವೆ. ಜೊತೆಗೆ ಅಲ್ಲಿ ಎಲ್ಲಾ ರೀತಿಯ ಭದ್ರತೆ ಇರಬಹುದು, ಸಿಸಿಟಿವಿ ಬಗ್ಗೆ ಅರಿವು ಮೂಡಿಸೋದಾಗಿರಬಹುದು ಮಾಡೋದ್ರ ಜೊತೆಗೆ ಪ್ರತಿ ಆಗಸ್ಟ್ 15 ಅಲ್ಲಿ ಅತ್ಯುತ್ತಮ ಪೊಲೀಸ್ ಸಲಹೆಗಾರರು ಮತ್ತು ಅತ್ಯುತ್ತಮ ಪೊಲೀಸ್ ಸ್ನೇಹಿತರು ಅಂತ ಪ್ರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ನಾವು ಅವರಿಗೆ ಗುರುತಿಸಿ ಅವರಿಗೆ ಪುರಸ್ಕಾರ ಅದರಲ್ಲಿ ಕೂಡ ಮಾಡಲಾಗ್ತದೆ. ಇದ್ರ ಬಗ್ಗೆ ಕೂಡ ನಾವೀಗಾಗಲೇ ನಮ್ಮವ್ರಿಗೆ ಹೆಚ್ಚು ಅರಿವು ಮೂಡಿಸಿ ಅದನ್ನು ಕೂಡ ಅನುಷ್ಠಾನ ಮಾಡ್ತೇವೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಪೊಲೀಸ್ ಅಂದ್ರೆ ಭಯ ಅಲ್ಲ, ಭರವಸೆ, ನಿರ್ಭೀತಿಯಿಂದ ಪೊಲೀಸ್ ಠಾಣೆಗೆ ಬಂದು ಅವರ ಕಂಪ್ಲೇಂಟ್ ಅನ್ನ ದರ್ಜು ಮಾಡುವ ರೀತಿಯಲ್ಲಿ ಅವರು ಯಾವುದೇ ಸಮಸ್ಯೆ ಇದ್ರೆ 24x7 ಪೊಲೀಸರಿಗೆ ಡೈರೆಕ್ಟ್ ಆಗಿ ನೇರ ಸಂಪರ್ಕದಲ್ಲಿ ಇರುವಂತೆಯೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪೊಲೀಸ್ ವ್ಯವಸ್ಥೆಯನ್ನ ಬಲಪಡಿಸಲಿಕ್ಕೆ ಒಟ್ಟಾರೆಯಾಗಿ ಇದು ಸಹಾಯ ಮಾಡುತ್ತದೆ.